ಭಾಮಿನಿ ರುಕ್ಮಿಣಿ ಬಾಯನ್ನ ಮನದನಿ ಮೋಹನ ಮುರಳಿಯ ಗಾನವಾರಿಣಿ. ಭಾಮಿನಿ ರುಕ್ಮಿಣಿ ಬಾಯನ್ನ ಮನದನಿ ಮೋಹನ ಮುರಳಿಯ ಗಾನವಾರಿಣಿ. ಮೃದು ಮಧುರಾಧರ ಸುಮಧುರ ಭಾಷಿಣಿ. ಮೃದು ಮಧುರಾಧರ ಸುಮಧುರ ಭಾಷಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಭಾಮಿನಿ ರುಕ್ಮಿಣಿ ಪ್ರೇಮ ಪರಾಗ ಸುಮಶರಣ ವೇಗ ಮನಕಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಶರಣ ವೇಗ ಮನಕಾನಂದದ ಪಂಚಮ ವೇದ. ನವಸಿರಿ ಸುರಚಿರ ನವರಾಗಲೀಲ. ನವಸಿರಿ ಸುರಚಿರ ನವರಾಗಲೀಲ. ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದರು. ಅಲ್ಲದೆ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಕುಮಾರ ಅಭಿಮನ್ಯುವಿನ ವಿವಾಹವೂ ಆಯಿತು. ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡಿಸುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತನಾದ ಧೌಮ್ಯರನ್ನು ದುರ್ಯೋಧನನಲ್ಲಿಗೆ ಕಳುಹಿಸಿದನು. ಆದರೆ ಆ ದುರುಳ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದಂತಿದೆ ಪ್ರೇಯಸಿ. ಏನು ಸ್ವಾಮಿ, ಪುನಃ ಇದ್ದವೆ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದು. ಗೋಪಿಕಾಂಕನರ ಕಟಾಕ್ಷ ಚಂದ್ರಿಕೆ ತೊಯ್ದು ಈ ದ್ವಾರಕೆ ಕುಸುಮ ಚಂದ್ರ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು
ನಿಮಗಿನ್ನು ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳೆಲ್ಲವೂ ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಕ್ಕೆ ಸ್ವಾಮಿ, ಯುದ್ಧದ ಸಮಾಚಾರವನ್ನು ಕೇಳಿ ವೀರದು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ರಕ್ತ ಚಕ್ರದ ದೃಶ್ಯವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆಧಾರ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀರ್ಷಧಾರೆಗೆ ಆಹುತಿಯಾಗಲು ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ನಿಂತು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುವೆನು ರುಕ್ಮಿಣಿ. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರವಾದ ಕಾರಣವಿದರುತ್ತಂತಾಯಿತು. ವಾಸುದೇವ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ಬಲ್ಲೆನು. ಆದರಿದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗಾಗಲೇ ನೋಡಿರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ರುಕ್ಮಿಣಿ, ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಗಿಂತ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಲ್ಲಿ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರ ಯುದ್ಧದ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೀಳುವುದನ್ನು ನೀನೇ ನೋಡುವೆಯಂತೆ ರುಕ್ಮಿಣಿ. ಚಿರನೂತನ ಜಗವನ್ನು ಶಾಶ್ವತಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ, ಏಕಿ ಚಿಂತನೆ. ದುಷ್ಟ ಶಿಕ್ಷಕ
ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆನೆ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆನೆ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ನೆರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ಇವು ತನ್ನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಇಂತಹ ಅಪರ ಸಾಧನೆಯ ಉದ್ದೇಶವಾದ್ರೇನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಮತ್ತು ಧರ್ಮರಾಜ್ಯ ಸ್ಥಾಪನೆಗೋಸ್ಕರ ಅಲ್ಲವೇ ರುಕ್ಮಿಣಿ? ಪ್ರಿಯೆ, ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಬಾಲ್ಯ ಯೌವನವನ್ನೇ ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿಯೇ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಅಂಬುದಿ ನಿಧಿಯಿಂದುದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯಿಂದುದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿ. ಕಡಲ ಮಳೆಯಲ್ಲಿ ನೋಡಿ ಬಂದ ಕ್ಷಣ ನೋಡಿ ಮಾಡಿದಿರಿ ಗುರಿ ನೋಟದಿ. ಕಡಲ ಮಳೆಯಲ್ಲಿ ನೋಡಿ ಬಂದ ಕ್ಷಣ ನೋಡಿ ಮಾಡಿದಿರಿ ಗುರಿ ನೋಟದಿ. ನಾಡಿ ಮಿಡಿಸಿ ನಾ ಹೃದಯ ಪಲ್ಲಂಗದಿ. ನಾಡಿ ಮಿಡಿಸಿ ನಾ ಹೃದಯ ಪಲ್ಲಂಗದಿ ಪರಡಿಸಲಾಶ್ರಯ ಬೇಡಿದ ಪ್ರಭು. ಪರಡಿಸಲಾಶ್ರಯ ಬೇಡಿದ ಪ್ರಭು. ಕಡಲ ಮಳೆಯಲ್ಲಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ
ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದೆನಾ ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದೆನಾ ಬಂದಿನ್ನ ಬಂದಿಯೋಳಾನಂದ ಪಡಿಸು ಬಂದಿನ್ನ ಬಂದಿಯೋಳಾನಂದ ಪಡಿಸು ಅಂಬುದಿ ನಿಧಿಯಿನ್ ದುದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿ ಅವದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜೈನಾರ್ದನ ಅವದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜೈನಾರ್ದನ ಗೌರಿ ಮನೋಹರನೋ ದೇವಾಲಯ ಪತಿ ಬ್ರಹ್ಮನ ನಿಮ್ಮರು ರಚಿಸಿದಂತ ಕುಂಚಕ್ಕೆ ನಿತ್ಯ ಬರುಗಳಿಸುವ ನಿಮ್ಮರು ರಚಿಸಿದಂತ ಕುಂಚಕ್ಕೆ ನಿತ್ಯ ಬರುಗಳಿಸುವ ಸುರಭಿ ಶುಭೋದೇವಿ ಶ್ರೀದೇವನ ವರಿಸಿದೆನಾ ಸುರಭಿ ಶುಭೋದೇವಿ ಕಡಲ ಮಳೆ ಓಡಿ ಬಂದ ತುಳಿ ನೋಟದಿ ನಾಡಿ ಮಿಡಿಸಿನ ಹೃದಯ ಪಲ್ಲಂಗೆದಿ ನಾಡಿ ಮಿಡಿಸಿನ ಹೃದಯ ಪಲ್ಲಂಗೆದಿ ಕರಡಿಸಲಾಶ್ರಯ ಬೇಡಿದ ಕರಡಿಸಲಾಶ್ರಯ ಬೇಡಿದ ಕಡಲ ಮಳೆಯಲ್ಲಿ ಓಹೋ ದುರ್ಯೋಧನ ಹೋದ ದೌಮ್ಯರ ಸಂಧಾನವನ್ನು ತಿರಸ್ಕರಿಸಿ ಈಗ ಈ ಕೃಷ್ಣನ ಸಹಾಯವನ್ನು ಬಯಸಿ ಬರುತ್ತಿರುವನು ಬರಲಿ ಕೃಷ್ಣ ಮಧ್ಯಮ ಪಾಂಡವ ಅರ್ಜುನ ನನ್ನ ಪ್ರಾಣಮಿತ್ರ ನನ್ನ ಸಹಾಯವನ್ನೇ ಬಯಸಿ ಅನ್ಯೋನ್ಯ ಭಕ್ತಿ ಭಾವಗಳಿಂದ ನನ್ನನ್ನೇ ಕಾಣಲು ಬರುತ್ತಿರುವನು ಬರಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚಲ್ಲಿ ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚಲ್ಲಿ ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ
ಬಾ ಪ್ರೇಮ ಗಂಧ ಚಲ್ಲಿ ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಚಲುವೆಯ ನಿನ್ನ ಮನಸಾರೆ ವರಿಸಿದೆನು. ರುಕ್ಮಿಣಿ, ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಚಲುವೆಯ ನಿನ್ನ ಮನಸಾರೆ ವರಿಸಿದೆನು. ಬಾಬಾರೆ ಭಾಮೆಯೇ ಮಾಧವನ ಸಿರಿಲತೆಯೇ, ಬಾಬಾರೆ ಭಾಮೆಯೇ ಮಾಧವನ ಸಿರಿಲತೆಯೇ, ಆನಂದವಾ ನೀಡುವ ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚಲ್ಲಿ ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ಆಸೆಯಂತೆಯೇ ನೀಡುವೆನು ನಾವರವ, ನನ್ನಾಸೆಯಂತೆಯೇ ನೀಡುವೆಯ ನಿನ ಮನವ. ನಿನ್ನಾಸೆಯಂತೆಯೇ ನೀಡುವೆನು ನಾವರವ, ನನ್ನಾಸೆಯಂತೆಯೇ ನೀಡುವೆಯ ನಿನ ಮನವ. ಬಾಬಾರೆ ಭಾಮೆಯೇ ಮಾಧವನ ಸಿರಿಲತೆಯೇ, ಬಾಬಾರೆ ಭಾಮೆಯೇ ಮಾಧವನ ಸಿರಿಲತೆಯೇ, ಆನಂದವಾ ನೀಡುವ ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚಲ್ಲಿ ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ, ಹಾಡುವ ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ರುಕ್ಮಿಣಿ, ನೀನಿನ್ನು ಹೊರಡು, ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಪುನಃ ಎಚ್ಚರಗೊಳ್ಳುವಷ್ಟರಲ್ಲಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ನೀನಿನ್ನು ಹೋಗು ಪ್ರೇಯಸಿ. ಸ್ವಾಮಿಯು ನಿದ್ರಿಸುತ್ತಿರುವರು, ಕ್ಷಣಕಾಲ ನಾನು ವಿಶ್ರಮಿಸುವೆನು. ಸದಾ ನಿನ್ನ ಅಭಯಂ ನಿರಂತರ ಪೂರೇ ದಯದಿ ಶ್ರೀ ವಾಸುದೇವಂ, ಸದಾ ನಿನ್ನ ಅಭಯಂ ನಿರಂತರ ಪೂರೇ ದಯದಿ ಶ್ರೀ ವಾಸುದೇವಂ, ಸದಾ ನಿನ್ನ ಅಭಯಂ ದೀನಬಂಧು
ಬಂಧು ನಿಗಮಾಗಮ ಸಿಂಧು ದೀನ ಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮರ್ದನ ಪರಮಾತ್ಮ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ 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 ಜಗದ ವ್ಯಾಪಕ ಜಗದ ಜೀವಾತ್ಮಕ ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವಿಂದ ನಯನ ಕೋರೆ ಪರಮಾತ್ಮ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ದಯದಿಸೆ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಮರಳಿದರೂ ಸಹ ಆ ಪರಮಾತ್ಮನ ಕರುಣೆಯು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಾಣುವೆನು. ತೆರಳುವೆ ದ್ವಾರಕಾ ನಗರಕ್ಕೆ, ಹರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡು ಅಯೋಧ್ಯದ ಸೋದ್ರಿಯ ಶೀಘ್ರದ ಹೊರಹೆ. ಕುರು ಪಾಂಡವರಳು ಸಿದ್ಧತೆಗೊಂಡು ಅಯೋಧ್ಯದ ಸೋದ್ರಿಯ ಶೀಘ್ರದ ಹೊರ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಹರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಹರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ಒದಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಅದಮ ಭೀಮನ ಒದಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಹರಿಮನವನು ಎದೆಗೊಡದೆ ಮದಕರಿ ಎನ್ವಯ ಕೊಪ್ಪಿಹನು. ಹರಿಮನವನು ಎದೆಗೆಡದೆ ಮದಕರಿ ಎನ್ವಯ ಕೊಪ್ಪಿಹನು. ಮಾಧವನ ಬೆಂಬಲದಿಂದ ಮಧಾಂತ ಪಾಂಡವರಾರ್ಭಟವ
ಮಾಧವನ ಬೆಂಬಲದಿ ಮಧಾಂತ ಪಾಂಡವರಾರ್ಭಟವಂ ಕದನದಲ್ಲಿ ಮದವ ಮುರಿದು ನಮ್ಮ ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಂಡು ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕೌಂತೆಯರು ಆ ಪಾಂಡವರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಇನ್ನು ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಾದರೂ ಎಂತು ಅವರು ನನ್ನಂತೆಯೇ ಗಂಡುಗಲಿಗಳಾಗಿದ್ದರೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದಲ್ಲಿ ಪುನಃ ಕಾಡಿಗೋಗಲಿ. ಈ ದುರ್ಯೋಧನನ ಛಲ ಮತ್ತು ಬಲವನ್ನು ತೋರಿಸುವ ಸಮಯವು ಈಗ ಒದಗಿದೆ. ಗುರು ಪಾಂಡವರ ಭೀಕರ ಸಂಗ್ರಾಮ ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅಂತೂ ಶಕುನಿ ಮಾವನ ಸಲಹೆಯಂತೆ ದ್ವಾರಕೆಯನ್ನು ಮೊದಲೇ ತಲುಪಿದ್ದಾಯಿತು. ಇನ್ನು ಯುದ್ಧಕ್ಕೆ ಬೇಕಾದ ಸಹಾಯವನ್ನು ಕೃಷ್ಣ ಮತ್ತು ಬಲರಾಮರ ಪಡೆದ ನಂತರ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತ ಸುಲಭದಿ ಮಣಿಸುವೆ ಶತ್ರುಗಳಂ. ಆಮಾರ ಮಗನು ನನ್ನ ಶವ ಹೋಮಗೈವೆ ಆ ಭೀಮನಂ. ಆಮಾರಮಣನು ನನ್ನ ಶವ ಹೋಮಗೈವೆ ಆ ಭೀಮನಂ. ಮತ್ತ ಪಾಂಡವ ಪಾತನ ವಧು ಮಿತ್ರ ಕರ್ಣ ತೊಟ್ಟಿಹನು ಪಣವ. ಪಾಂಡವ ಪಾತನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ. ಪುರು ಸಿಂಹಾಸನದೊಳು ಕುಳಿತು ನಿರುತವು ಹರುಸಲಿ ಹರೆಯನಾಳ್ವೆ. ಪುರು ಸಿಂಹಾಸನದೊಳು ಕುಳಿತು ನಿರುತವು ಹರುಸಲಿ ಹರೆಯನಾಳಲು ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರೊಳು ಸಿದ್ಧತೆ ಭಂಗಿಯ ಯುದ್ಧದ ಸೋದೆಯ ಶೀಘ್ರದೊಳಗೆ. ಕುರು ಪಾಂಡವರೊಳು ಸಿದ್ಧತೆ ಭಂಗಿಯ ಯುದ್ಧದ ಸೋದೆಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಭರದಿ ನಾಂ ತೆರಳುವೆ ಭರದಿ ನಾಂ ತೆರಳುವೆ. ಶೇಷನಯನ ನಾರಾಯಣ ಏಕಮಲವದನ ದೀನವನ. ಶ್ರೀಶೇಷ ಶಯನ ನಾರಾಯಣ ಏಕಮಲವದನ ದೀನವನ. ಯೇ ಚಕ್ರಧಾರಿ ಶೌರ್ಯ ಮುರಾರಿ. ಯೇ ಚಕ್ರಧಾರಿ ಶೌರ್ಯ ಮುರಾರಿ. ನೀನಿಲ್ಲದೆ ನಮಗೆ ಬೇರಿಲ್ಲ ದಾರಿ. ಶ್ರೀಶೇಷ ಶಯನ ನಾರಾಯಣ ಏಕಮಲವದನ ದೀನವನ. ಏಕಮಲವದನ ದೀನವನ. ಕೃಷ್ಣ ಕೃಷ್ಣ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು.
जय पांडुरंग प्रभु विठ्ठल जय पांडुरंग प्रभु विठ्ठल जगदोद्धार जय विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल ನೀಲಾಕಾಶದಲ್ಲಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಪ್ರಭು ವಿಠಲ ಪಂಡರಿನಾಥ ವಿಠಲ ಪ್ರಭು ವಿಠಲ ಪಂಡರಿನಾಥ ವಿಠಲ ಚಂದಿರನಲ್ಲಿ ಚಂದ್ರಿಕೆಯಾಗಿ ಸಾಗರದಲ್ಲಿ ಅಲೆಯಲೆಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ जय पांडुरंग प्रभु विठ्ठल जगदोद्धार जय विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल कृष्ण ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುತ್ತೇನೆ. ಈ ಮಾಧವನದ ಶೃಂಗಾರ ಭವನದ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ನಗುತ್ತಿವೆ ಮುತ್ತು ಮಾಣಿಕ್ಯರ ಹೇಗೆ ಥಳಥಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳು ಹೇಗೆ ನಗುತ್ತಿವೆ ಮುತ್ತು ಮಾಣಿಕ್ಯರ ಹೇಗೆ ಥಳಥಳಿಸುತ್ತಿವೆ ದೇವಲೋಕಾಧಿಲೋಕವೇ ಮೆರುಗಿ ಧರೆಗಿಳಿದಂತಿದೆ
ಸಿರಿತನ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿನ್ನ ಕಲೆಗಳ ವೈಭವ ಎತ್ತ ನೋಡಿದ ರಕ್ತ ಕೆತ್ತನೆಯ ಮಡಿಮಕುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಅಬ್ಬಾ ಮಾಧವನ್ನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಇದಕ್ಕೆ ಸಾಟಿ ಕಾಣೆನ ಫಲ. ಮಾಧವನ್ನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಇದಕ್ಕೆ ಸಾಟಿ ಕಾಣೆನ ಫಲ. ಅರಮನೆಯು ರಮ್ಯವೋ ಶ್ರೀಧರನ ಹೃದಯವು ಎನಿತು ವಿಚಲವೋ. ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಧರನ ಹೃದಯವು ಎನಿತು ವಿಚಲವೋ. ಸುತ್ತಲೂ ನೋಡುತ್ತಿರೆ ಕೆತ್ತಿದ ಕಂಬಗಳು ಸುತ್ತಲೂ ನೋಡುತ್ತಿರೆ ಕೆತ್ತಿದ ಕಂಬಗಳು ವಜ್ರದ ಕಂಬಗಳು ಫಳಫಳನೆ ಹೊಳೆಯುವವು. ವಜ್ರದ ಕಂಬಗಳು ಫಳಫಳನೆ ಹೊಳೆಯುವವು. ಮಾಧವನ್ನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಇದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಅಬ್ಬಾ ಕನ್ನಡಿ ಕನ್ನಡಿ ಕಸ್ತೂರಿ ಕೈಚಳಕದಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿಯೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು ಮನಮೆಚ್ಚುವಂತೆ ಸಿದ್ಧ ಮಾಡಿಕೊಂಡಿರುವ ಈ ಮಾಧವನ ಶಯನಾಗ್ರಹವು ಎನ್ನ ಶರೀರವನ್ನೇ ಹೊಕ್ಕು ಮನಸ್ಸಿನ ಚಿತ್ತಾಗ್ನಿಯನ್ನೆಲ್ಲ ಹರಿಸಿ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಶಿಲಾಬಾಲಕಿಯರು ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ. ಈ ಶಿಲಾಬಾಲಕೆ ನೊಮ್ಮೆ ಬಿಗಿದಪ್ಪಲೆ
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಗೌರವೇಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವ ಗೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗಧೆಯಂ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗಧೆಯಂ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ಧೊರೆ ಈ ಸರದಾರ ಗೌರವ ಉರಿಮೀಸೆಯ ಧೊರೆ ಈ ಸರದಾರ ಉರಿಮೀಸೆಯ ಧೊರೆ ಈ ಸರದಾರ ನಡೆಯುವ ಭಂಗಿಯೋ ಬಾಲು ಗಂಭೀರ ನಡೆಯುವ ಭಂಗಿಯೋ ಬಾಲು ಗಂಭೀರ ನಡೆಯುವ ಭಂಗಿಯು ಬಾಲು ಗಂಭೀರ ನಡೆಯುವ ಭಂಗಿಯು ಬಾಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ಭ್ರಾಂತು 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 ಇದೆಲ್ಲವೂ ಕೃಷ್ಣನ ಮಾಯೆ. ಈ ಮಾಧವನ ಶಯನಾಗ್ರಹವು ನನ್ನರಮನೆಯ ವೈಭವಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ ಅಲ್ಲ, ಶೋಭಾಯಮಾನವೇನಲ್ಲ. ಓ ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಏನು? ಕೃಷ್ಣನು ಇನ್ನೂ ನಿದ್ರೆಯಲ್ಲಿ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಕೃಷ್ಣನ ನಿದ್ರೆಯು ಮುಗಿದಿಲ್ಲ. ವಿರಾಟ ನಗರದ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿದೆ. ಆದಿರಲಿ ಸಾತ್ಯಕಿ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಹೇಳು ದುರ್ಯೋಧನ? ಆ ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಇನ್ನ ಉತ್ತರ? ಇದಕ್ಕೆ ನನ್ನ ಉತ್ತರ, ನಾನು ಸ್ವತಂತ್ರನಲ್ಲ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿ ಇರುವರು, ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಸಮಗ್ರ ಸೃಷ್ಟಿ ಸರ್ವ ಸಿದ್ಧತೆಯು ಸಾಧಿಸಬಲ್ಲ ಕೃಷ್ಣನು ನನ್ನ ಪಕ್ಷವಾದರೆ ಯಾದವ ಸೈನ್ಯವೆಲ್ಲವೂ ನನ್ನ ಪಕ್ಷವಾದಂತೆಯೇ ಸರಿ. ಪರಮಾತ್ಮರು ಎಚ್ಚರವಾಗಲಿ. ಈ ಪೀಠದಲ್ಲಿ ಕುಳಿತುಕೋ ದುರ್ಯೋಧನ. ಸಾತ್ಯಕಿ, ನಾನೊಮ್ಮೆ ಕೃಷ್ಣನನ್ನು ಎಚ್ಚರಿಸಲಿ. ಆಗಲಿ ದುರ್ಯೋಧನ. ಕೃಷ್ಣ, ಮಾಧವ, ಮುಕುಂದ, ಇವನೆಂತ ನಿಶ್ಚಿಂತ ಪುರುಷನಯ್ಯ. ಸಕಲ ಸಾಮ್ರಾಜ್ಯವನ್ನೆಲ್ಲ ತನ್ನ ಬಲದೇವನಿಗೊಪ್ಪಿಸಿ ಹಗಲಿನಲ್ಲಿಯೂ ಇಂಥ ನಿದ್ರೆಯಲ್ಲಿ ತಲ್ಲೀನನಾಗಿರುವನಲ್ಲ. ರಾಜಾದಿರಾಜ, ಮಾರ್ಥಂಡ ತೇಜ, ಭೂಮಂಡಲದೋಳ್ ಕೀರ್ತಿ ಪ್ರಚಂಡ, ಚಲದಂಕಮಲ್ಲ ಚಕ್ರವರ್ತಿ ಕೌರವೇಶ್ವರನಾದ ನಾನು ಕೇವಲ ಈ ಗೋಪಾಲದಲ್ಲಿ ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ. ಇಲ್ಲ